ಸಿಂಪಲ್ಲಾಗಿ ಮೀನ ಫ್ರೈ ಹೆಂಗೆ ಮಾಡೋದು ನೋಡೋಣ ಬನ್ನಿರಿ. ಇದಕ್ಕೆ ನಾನಿವಾಗ ಮೀನನ್ನು ತೊಳೆದಿಟ್ಟಿದ್ದೀನಿ ಚೆನ್ನಾಗಿ. ಅದಕ್ಕೆ ಉಪ್ಪು ಹಾಕ್ಕೊಳತ್ತೀನಿ 1 ಚಮಚದಷ್ಟು. ಆಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳತ್ತೀನಿ. ಅದಾದಮೇಲೆ ಅರ್ಧ ಚಮಚದಷ್ಟೇ ಅರಿಶಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಳತ್ತೀನಿ ಅದ್ರೊಳಗೆ ಚೆನ್ನಾಗಿ ಹಿಂಡಿ. ಆಮೇಲೆ 1 ಚಮಚದಷ್ಟು ಖಾರದ ಪುಡಿ, ಅದಕ್ಕೆ 1 ಚಮಚ ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ ನೋಡಿರಿ. ಅದಾದಮೇಲೆ ಅಕ್ಕಿ ಹಿಟ್ಟು ಹಾಕ್ಕೋಬೇಕ್ರಿ. 1 ಚಮಚ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ, 1 ಚಮಚನೇ ಹಾಕ್ಕೊಂಡಿದ್ದೀನಿ. ಅದು ಕೂಡ ಫಿಶ್ ಫ್ರೈ ಪೌಡರ್ ಸಿಗುತ್ತೆ ರೀ, ಇದು ಕಬಾಬ್ ಪೌಡರ್ ಇರುತ್ತಲ್ಲ ಅದೇ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಆಮೇಲೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ. ಇದಕ್ಕೆ ಕೈಲಿನೇ ಚಲೋ ಮಿಕ್ಸ್ ಮಾಡ್ಬೇಕ್ರಿ. ಎಲ್ಲ ಪೀಸ್ಗಳಿಗೂ ಮಸಾಲೆ ಹಚ್ಬೇಕ್ರಿ. ಅದು ಇವಾಗ ನಾವೇನೇನು ಹಾಕಿದ್ದೀವಲ್ಲ ಅದೆಲ್ಲ ಮಸಾಲೆನೂ ಎಲ್ಲ ಪೀಸ್ಗಳಿಗೆ ಚಲೋ ಹೊತ್ನಾಗ ಕೋಟಿಂಗ್ ಕೊಡ್ಬೇಕ್ರಿ ನಾವು. ಅದು ಫ್ರೈ ಮಾಡೋದೇನು ಅಷ್ಟು ಹಾರ್ಡ್ ಇಲ್ಲರಿ. ಇದು ಮೇನಾಗಿ ನಾವು ಕೋಟಿಂಗ್ ಕೊಡ್ತೀವಲ್ಲ, ಇದೆಲ್ಲ ಮಸಾಲೆ ಎಲ್ಲನೂ ನಾವು ಕರೆಕ್ಟಾಗಿ ಹಚ್ತೀವಲ್ಲ, ಅದು ಒಂದೇ ಇಂಪಾರ್ಟೆಂಟ್ ಇರ್ತದೆ ರೀ ಇದ್ರೊಳಗೆ. ಅದರಿಂದನೇ ಫ್ರೈ ಟೇಸ್ಟಿಯಾಗಿ ಬರುತ್ತೆ ರೀ. ಉಪ್ಪು ಖಾರ ಎಲ್ಲ ಮಸಾಲೆ ಕರೆಕ್ಟಾಗಿ ಹಚ್ಚಬೇಕು ಅದಕ್ಕೆ. ಇದು ಕರೆಕ್ಟಾಗಿ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ 1 ಅವರ್ ನಾನು ಮ್ಯಾರಿನೇಟ್ ಮಾಡಕ್ಕೆ ಇಡ್ತೀನಿ ರೀ. ಹಿಂಗೆ ನೆನಿಬೇಕಿದು ಸ್ವಲ್ಪ. ಒಂದು ಕಡಾಯಿದಾಗ ನಾ ಎಣ್ಣೆ ಕಾಸ್ಕೊಳಕ್ಕೆ ಇಟ್ಟಿದ್ದೀನಿ ರೀ. 4 ಚಮಚ ಹಾಕಿದ್ದೀನಿ ಎಣ್ಣೆ. ಇಲ್ಲಿ ನೋಡ್ರಿ, ಇಲ್ಲಿ ಎಣ್ಣೆ ಕಾಯ್ದದ. ಅದಕ್ಕೆ ಇವಾಗ ಪೀಸ್ ಹಾಕ್ತಾಯಿದ್ದೀನಿ. ಅದು ಹಾಕಿ 2 ನಿಮಿಷ ಆದಮೇಲೆ ನಾವು ಅದಕ್ಕೆ ತಿರುಗಿಸ್ಕೋಬೇಕ್ರಿ. ಅವಾಗಿಂದ ಅವಾಗ ತಿರುಗಿಸ್ಕೊಂಡ್ರೆ ಅದು ಸ್ವಲ್ಪ ಮೆತ್ಕೊಂಡಿರ್ತದೆ ಕೆಳಗೆ. ಮಸಾಲೆ ಎಲ್ಲ ಪೂರ ಕಡೆಗೆ ಹತ್ಕೊಳ್ತದೆ. ಅದಕ್ಕೆ 2 ನಿಮಿಷ ಆದಮೇಲೆ ನಾವು ಅದಕ್ಕೆ ತಿರುಗಿಸ್ಕೋಬೇಕು.